ನಮಸ್ಕಾರ. ಇವತ್ತಿನ ದಿನ ನಾವು ಇಲ್ಲಿ ಯಾಕೆ ಸೇರಿದ್ದೀವಿ ಅಂತ ಹೇಳಿದ್ರೆ, ಇವತ್ತಿನ ಮನ್ ಕಿ ಬಾತಲ್ಲಿ ಶ್ರೀ ನರೇಂದ್ರ ಮೋದಿ ಅವರು, ನಮ್ಮ ನೆಚ್ಚಿನ ಪ್ರಧಾನಿಗಳು, ನಮ್ಮ ಶಾಲೆ ಬಗ್ಗೆ ಉಲ್ಲೇಖ ಮಾಡಿ ನಮಗೆ ಒಂದು ಹುರುಪನ್ನು ತಂದುಕೊಟ್ಟಿದ್ದಾರೆ. ಇದನ್ನ ನಾವು ಮತ್ತೆ ಹೆಚ್ಚಿನಾಗಿ ತಗೊಂಡೋಗ್ಲಿಕ್ಕೆ ಒಂದು ಹೆಚ್ಚಿನ ಹುಮ್ಮಸ್ ಕೊಟ್ಟಿದ್ದಾರೆ ನಮಗೆ. ಸೊ ಅದೇ ರೀತಿಯಾಗಿ ನಾವು ಈ ಕನ್ನಡ ಶಾಲೆ ಜೊತೆಗೆ ಬೇರೆ ಒಂದು ಇದನ್ನು ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ಕಡಲಾಚಿನ್ ಕರ್ನಾಡಿಗೆ ಅಂತ ಹೇಳಿ. ಸೊ ಎಲ್ಲ ಸರ್ಕಾರಿ ಕನ್ನಡ ಶಾಲೆಗಳಿಗೆ ನಾವು ಕಂಪ್ಯೂಟರ್ ಮತ್ತು ಪ್ರಾಜೆಕ್ಟರ್ ಆಮೇಲೆ UPS ಗಳನ್ನ ಕೊಡ್ತಾ ಇದ್ದೀವಿ. ಸೊ ಅದು ನಮ್ಮ ಅಂದ್ರೆ ಕನ್ನಡ ಶಾಲೆಗಳು ಕೂಡ ಬೆಳಿಬೇಕು, ಅಲ್ಲಿ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಎಜುಕೇಶನ್ ಸಿಗ್ಲಿ ಅಂತ ಹೇಳಿ ಅದೊಂದು ಸಹಾಯ ಹಸ್ತ ಮಾಡ್ತಿದ್ದೀವಿ. ಅದು ಕೂಡ ನಮ್ಮ ಕನ್ನಡ ಪಾಠಶಾಲೆಯಿಂದ ನಡೀತಾ ಇದೆ, ಪ್ರತಿ ವರ್ಷ ನಡೀತಾ ಇದೆ. ಅದನ್ನ ನಾವು ಪ್ರತಿ ವರ್ಷ ಒಂದು 2-3 ಸ್ಕೂಲ್ಗಳನ್ನ ಆರಿಸ್ಕೊಂಡು ಯಾವುದರಲ್ಲಿ ಹೆಚ್ಚಿನ ಅಂದ್ರೆ ಅವಶ್ಯಕತೆ ಎಲ್ಲಿ ಜಾಸ್ತಿ ಇದೆ ಅದನ್ನ ನಾವು ಕೊಡ್ತಾ ಇದ್ದೀವಿ. ಇದನ್ನ ಹೇಳ್ತಾ ನಮ್ಮ ಪ್ರಧಾನಮಂತ್ರಿ ಮಂತ್ರಿಗಳಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಕಳೆದ 12 ವರ್ಷಗಳಿಂದ ದುಬೈಯಲ್ಲಿ UAEಯಲ್ಲಿ ಕನ್ನಡ ಮಿತ್ರರು ನಡೆಸಿಕೊಂಡು ಬರುತ್ತಿರುವಂತಹ ಕನ್ನಡ ಪಾಠಶಾಲೆ, ಇದನ್ನು ಗುರುತಿಸಿ ನಮ್ಮ ನೆಚ್ಚಿನ ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಮನ್ ಕಿ ಬಾತ್ ಅಲ್ಲಿ ನಮ್ಗೆ ಏನು ಉತ್ಸಾಹ ಕೊಟ್ಟಿದ್ದಾರೆ ಅದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾವು ನಮ್ಮ ಈ ಕಾರ್ಯವೈಖರಿಯನ್ನು ನಾವು ಹೇಳೋದಾದ್ರೆ, ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂದು ನಾವು ನೋಂದಣಿಯನ್ನು ಶುರು ಮಾಡಿ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದಂದು ಸಾಂಕೇತಿಕವಾಗಿ ಪಾಠಶಾಲೆಗಳನ್ನು ಆರಂಭಿಸುತ್ತೇವೆ. ಮತ್ತೆ ಹಾಗೆ ಮೇ 1 ಕಾರ್ಮಿಕರ ದಿನಾಚರಣೆಯಂದು ಸಮಾರಂಭ ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಇದು ಪ್ರತಿ ವರ್ಷ ನಾವು ನಡೆಸ್ಕೊಂಡು ಬರ್ತಾ ಇರುವಂತದ್ದು. ಇದನ್ನು ಗುರುತಿಸಿ ನಮ್ಮನ್ನು ಶ್ಲಾಘಿಸಿದ್ದಕ್ಕೆ ನಮ್ಮ ಯಶಸ್ವಿ ಪ್ರಧಾನಮಂತ್ರಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೊಡ್ತೇವೆ. ನರೇಂದ್ರ ಮೋದಿ ಅವರಿಗೆ ನಮ್ಮನ್ನು ಗುರುತಿಸಿ ಶ್ಲಾಘಿಸಿದ್ದಕ್ಕಾಗಿ ಎಲ್ಲಾ ಶಿಕ್ಷಕಿಯರ ಪರವಾಗಿ, ಎಲ್ಲಾ ಕನ್ನಡ ಮಿತ್ರರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಇಂದು ನಮ್ಮೆಲ್ಲರಿಗೂ ಸುದಿನ. ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀಯುತ ನರೇಂದ್ರ ಮೋದಿಯವರು ನಾವು ನಡೆಸುತ್ತಿರುವ ಕನ್ನಡ ಪಾಠಶಾಲೆ ದುಬೈಯನ್ನ ಗುರುತಿಸಿ ಶ್ಲಾಘಿಸಿ ತಮ್ಮ ಮನ್ ಕಿ ಬಾತ್ ಎನ್ನುವ ಕಾರ್ಯಕ್ರಮದಲ್ಲಿ ನಮ್ಮನ್ನು ಗುರುತಿಸಿದ್ದಾರೆ. ಅದಕ್ಕೆ ಪ್ರಧಾನಮಂತ್ರಿಯವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಧನ್ಯವಾದಗಳು ಮೋದಿಜಿ. ನಮಸ್ಕಾರ. ನಾನು ಶಶಿಧರ್ ನಾಗರಾಜಪ್ಪ, ಕರ್ನಾಟಕ ಸಂಘ ದುಬೈ ಮತ್ತು ಕನ್ನಡ ಪಾಠಶಾಲೆ ದುಬೈನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. 24 ವರ್ಷಗಳಿಂದ ದುಬೈನಲ್ಲಿ ಅನಿವಾಸಿ ಭಾರತೀಯನಾಗಿ ನಾನಿದ್ದೇನೆ. 12 ವರ್ಷಗಳ ಹಿಂದೆ ನಮ್ಮ ಮಕ್ಕಳಿಗೋಸ್ಕರವಾಗಿ ಮಾತೃಭಾಷಾ ಸಾಕ್ಷರತೆಯನ್ನು ಸಾರುವ ಒಂದೇ ಉದ್ದೇಶದಿಂದ ಕನ್ನಡ ಮಿತ್ರರು UAE ಅನ್ನೋ ಒಂದು ತಂಡವನ್ನು, ಒಂದು ಸಂಘಟನೆಯನ್ನು ನಾವು ಆರಂಭ ಮಾಡಿ ಅದರ ಮೂಲಕ ಕನ್ನಡವನ್ನು ಕಲಿಸುವಂಥ ಒಂದು ಪ್ರಯತ್ನವನ್ನು ನಾವು ಆರಂಭ ಮಾಡಿದ್ವಿ. 45 ಮಕ್ಕಳಿಂದ ಆರಂಭವಾದ ಈ ಒಂದು ಪ್ರಯತ್ನ 12 ವರ್ಷಗಳ ನಂತರ 1436 ಮಕ್ಕಳು ನೋಂದಾವಣೆ ಮಾಡಿಕೊಂಡು ಕನ್ನಡವನ್ನು ಕಲಿತಾ ಇದ್ದಾರೆ. ವಿಶಿಷ್ಟ ಅಂದರೆ ಈ ಶಾಲೆ ಉಚಿತವಾದಂಥ ಶಾಲೆ. ಮಕ್ಕಳು ಯಾವುದೇ ಶುಲ್ಕವನ್ನು ಕೊಡಬೇಕಾಗಿಲ್ಲ. ಮತ್ತು ಇಲ್ಲಿ ಬರುವಂಥ ಶಿಕ್ಷಕಿಯರು 19 ಜನ ಶಿಕ್ಷಕಿಯರು ಸ್ವಯಂ ಪ್ರೇರಿತರಾಗಿ ಯಾವುದೇ ವೇತನ ಇಲ್ಲದೆ ನಮ್ಮ ನಾಡು ನುಡಿ ಕನ್ನಡ ಭಾಷೆಗಾಗಿ ಒಂದು ಸೇವೆ ಸಲ್ಲಿಸ್ತೀನಿ ಅನ್ನೋ ಮನೋಭಾವದಿಂದ ವೇತನ ರಹಿತವಾಗಿ ದುಡಿತಾ ಇದ್ದಾರೆ. ಅವರೆಲ್ಲರ ಸತತ ಪ್ರಯತ್ನದಿಂದ ಕನ್ನಡ ಪಾಠಶಾಲೆ ಈ ಒಂದು ಅಗಾಧವಾದ ಯಶಸ್ಸನ್ನು ಕಂಡಿದೆ. ಈ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡಿದಾಗ ನಾವು ಊಹೆನೂ ಕೂಡ ಇರಲಿಲ್ಲ ಇದಕ್ಕೆ ಇಷ್ಟೊಂದು ಖ್ಯಾತಿ ದೊರೆಯುತ್ತೆ ಅನ್ನೋದು. ಅದನ್ನು ದುಪ್ಪಟ್ಟುಗೊಳಿಸಿದವರು ನಮ್ಮ ಮೋದಿಜಿಯವರು ಅಂತ ಹೇಳ್ಬೋದು. ನಮ್ಮ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು ತಮ್ಮ ಮನ್ ಕಿ ಬಾತ್ನಲ್ಲಿ ನಮ್ಮ ಈ ಪ್ರಯತ್ನವನ್ನು ಪ್ರಪಂಚದ ಮುಂದೆ ಒಂದು ಉತ್ತಮ ಉದಾಹರಣೆಯಾಗಿ, ಮಾತೃಭಾಷಾ ಸಂರಕ್ಷಣೆಯ ಉದಾಹರಣೆಯಾಗಿ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ್ರಿಂದ ಈ ಒಂದು ಶಾಲೆಗೆ ಇಷ್ಟೊಂದು ಖ್ಯಾತಿ ಇವತ್ತು ದೊರೆತಿದೆ. ಅದಕ್ಕೋಸ್ಕರವಾಗಿ ಪ್ರಧಾನಮಂತ್ರಿಗಳಿಗೆ ನಾನು ತುಂಬು ಹೃದಯದ ಧನ್ಯವಾದ ಹೇಳೋದಕ್ಕೆ ಇಚ್ಛೆಪಡ್ತೇನೆ.